ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಕೈ ಮುಖಂಡ ರಾಜೀವ್ ಗೌಡ ಆತ್ಮಾವಲೋಕನ ಮಾಡಿಕೊಳ್ಳುವ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಪೌರಾಯುಕ್ತೆ ಬೆದರಿಕೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ರಾಜೀವ್ ಗೌಡ ಇಂದು ಕಾರ್ಯಕರ್ತರ ಸಭೆ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಶಿಡ್ಲಘಟ್ಟ ನಗರದ ಎಬಿಡಿ ಆಫೀಸ್ ಬಳಿ ಕಾರ್ಯಕರ್ತರ ಸಭೆಯನ್ನು ನಡೆಸಲಾಗಿದೆ. ಘಟನೆ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಕೈ ಮುಖಂಡ ರಾಜೀವ್ ಗೌಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದ ಎಬಿಡಿ ಆಫೀಸ್ ಮುಂಭಾಗದಲ್ಲಿ ಒಂದು ಕಾರ್ಯಕರ್ತರ ಸಭೆಯನ್ನು ನಡೆಸಲಾಗಿದೆ. ಸಾಕಷ್ಟು ನಾಯಕರು ಇದರಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಜೊತೆಗೆ ಅವತ್ತು ಏನು ಘಟನೆ ನಡೆದಿತ್ತು ಆ ಘಟನೆ ಬಗ್ಗೆ ವಿಷಾದವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಒಂದು ಪೌರಾಯುಕ್ತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು, ಬೆದರಿಕೆಯನ್ನ ಕೂಡ ಹಾಕಿದ್ರು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಅಂದ್ರೆ ಒಂದು ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿನಿಮಾ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ತೆರವುಗೊಳಿಸಿದ್ರಿ ಅಂತ ಹೇಳಿ ಪೌರಾಯುಕ್ತೆಯ ಮೇಲೆ ಸಾಕಷ್ಟು ಬೆದರಿಕೆಯನ್ನ ಹಾಕಿದ್ರು, ಅವಾಚ್ಯ ಶಬ್ದಗಳನ್ನ ಬಳಸಿದ್ರು. ಒಂದು ಉನ್ನತ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಅದಾದ ಬಳಿಕ ಇವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರ ಸಭೆ ಮಾಡಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷದ ಬಾವುಟ ಕೀಳ್ತಿದ್ದಾರೆ ಅಂದಾಗ ಒಂದು ನಮ್ಮ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ಕೊಳ್ಳೋ ಒಂದು ಶಕ್ತಿ ನಮ್ಮಲ್ಲಿ ಇಲ್ಲ ಅಂತಂದಾಗ ಮತ್ತೆ ಮುಂದೆ ಕಾಂಗ್ರೆಸ್ ಪಕ್ಷದ ಬಾವುಟ ಕಟ್ಟಕ್ಕೆ ಇಲ್ಲಿ ಯಾರು ಕೂಡ ಮುಂದೆ ಬರಲ್ಲ. ಏನೇ ಆಗ್ಲಿ ನಮ್ಮ ಪಕ್ಷನ ಕಾಪಾಡ್ಕೊಬೇಕು, ನಮ್ಮ ಕಾರ್ಯಕರ್ತರನ್ನ ಕಾಪಾಡ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನೊಂದು ಮಾತಾಡಿರ್ಬೋದು. ಆ ಮಾತು ಕೂಡ ಹೇಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ನನಗೆ ತಾಯಿ ಅಂದ್ರು ಅಂತಂದ್ರೆ ನನ್ನ ತಾಯಿನೂ ಹೆಣ್ಣು, ನನ್ನ ಹೆಂಡತಿನೂ ಹೆಣ್ಣು, ನನ್ನ ಮಗಳು ಕೂಡ ಹೆಣ್ಣು. ನನ್ನ ಮಗಳಿಗೆ ಏನ್ ಗೌರವ ಕೊಡ್ತೀನಿ, ಯಾವುದೇ ಒಂದು ಹೆಣ್ಣಿರ್ಲಿ ಅವ್ರು ನನ್ನ ಅಕ್ಕ ತಂಗಿರ ಸಮಾನ ನೋಡಿದ್ದೀನಿ, ಮುಂದೆನೂ ಕೂಡ ನೋಡ್ತೀನಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಅದೇ ಸಂದರ್ಭದಲ್ಲಿ ಅವ್ರಿಗೇನಾದ್ರು ನೋವಾಗಿದ್ರೆ ಕ್ಷಮೆ ಇರ್ಲಿ ಅನ್ನೋ ಮಾತನ್ನು ಕೇಳಿದ್ದೀನಿ. ಈಗಲೂ ಕ್ಷಮೆ ಕೇಳ್ತಿದ್ದೀನಿ. ನನಗೆ ಅದರಲ್ಲಿ ಏನಾಗಿದೆ, ಕೆಲವು ನಾನು ಮಾತಾಡಿದ್ದು ಮಾತುಗಳನ್ನು ಕೂಡ ಕೆಲವು ತಿರ್ಚಿ ವಿಡಿಯೋನ ಕಟ್ ಮಾಡಿ ಕೂಡ ಹಾಕಿದ್ದಾರೆ. ತಗೊಳಕ್ಕಾಗದೆ, ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷದ ಬಾವುಟ ಕೀಳ್ತಿದ್ದಾರೆ ಅಂದಾಗ ಒಂದು ನಮ್ಮ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ಕೊಳ್ಳೋ ಒಂದು ಶಕ್ತಿ ನಮ್ಮಲ್ಲಿ ಇಲ್ಲ ಅಂತಂದಾಗ ಮತ್ತೆ ಮುಂದೆ ಕಾಂಗ್ರೆಸ್ ಪಕ್ಷದ ಬಾವುಟ ಕಟ್ಟಕ್ಕೆ ಇಲ್ಲಿ ಯಾರು ಕೂಡ ಮುಂದೆ ಬರಲ್ಲ. ಏನೇ ಆಗ್ಲಿ ನಮ್ಮ ಪಕ್ಷನ ಕಾಪಾಡ್ಕೊಬೇಕು, ನಮ್ಮ ಕಾರ್ಯಕರ್ತರನ್ನ ಕಾಪಾಡ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನೊಂದು ಮಾತಾಡಿರ್ಬೋದು. ಆ ಮಾತು ಕೂಡ ಹೇಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ನನಗೆ ತಾಯಿ ಅಂದ್ರು ಅಂತಂದ್ರೆ